ಬೇರೆಯವ್ರ ಜೊತೆ ಅಫೇರ್ ಅದಂತ ಗೊತ್ತಾದ್ಮೇಲೆ ಅವ್ರ ಕೀರ್ತಿ ತಂದಂಗೆ ಆಗ್ತದನ. ಗಂಡನ ಬಿಟ್ಟು ಬೇರೆಯವ್ರ ಜೊತೆ ಸಂಬಂಧ ಬೆಳೆಸ್ಕೊಂಡಾಳ ಅಂತ ಗೊತ್ತಾಯ್ತಂದ್ರ ಅದು ಅವ್ರ ಕೀರ್ತಿ ತಂದಂಗೆ ಆಗ್ತದನ ಅವ್ರಿಗೆ. ಮತ್ತು ಇವಾಗ ಅವರ ಕೀರ್ತಿ ತರ್ತೀನಿ ಅಂತ ಹೇಳಿದ್ರು. ಅದೇ ಇಷ್ಟು ದಿನ ಅದೇ ಮಾಡಿನಲ್ಲ. ಯಾರ್ಯಾರು ಹೆಂಗೆ ನಡೆ ಬರ ಹೆಂಗೆ ಬಂದಿರ್ತದ ನಮ್ಗೆ. ಮತ್ತು ಇವಾಗ ಗೊತ್ತಾಯ್ತಂದ್ರೆ ಹೊಳೆಯಲ್ಲಿ ಹುಣ್ಚೆಣ್ಣು ತೊಳ್ದಂಗೆ ಆಗ್ತದ. ಆದ್ರೆ ಆಗ್ಲೇಂದೆ ಆ ಟೈಮ್ನಾಗ ಹಂಗಿತ್ತು ಹಂಗಾಗ್ಯದ, ಈ ಟೈಮ್ನಾಗ ಹಿಂಗಾದ ಹಿಂಗೆ. ಲಾಸ್ಟ್ ಮೂಮೆಂಟಲ್ಲಿ ಕೆಟ್ಟದ್ದು ಅನಿಸ್ಕೊಂತೀನಲ್ಲ ಅಂತ ಏನಾದರೂ ಫೀಲ್ ಇಲ್ಲ? ಎಲ್ಲ ಅದು ಇರ್ಲಾರ್ದಿರ್ತದೆ. ಮತ್ತು ಇದ್ರು ಯಾಕಂದ್ರೆ ಅನ್ಲಿ ಅನ್ನೋ ಒಂದು ಧೈರ್ಯ ಅದ. ಏನು ಮಾಡೋಕ್ಕಾಗಲ್ಲ. ಯಾರು ಏನಂದ್ರು ಏನಾಗಬೇಕಾಗ್ಯದಂತ ಅದ. ನನ್ನೇ ಸಾಯಿಸ್ದಾಗ ಇನ್ನೇನು ಮಾಡೋಕ್ಕಾಗಲ್ಲ. ನಾ ಯಾರೋ ಏನೋ ಅಂದ್ರಂತ ನಾನು ಸುಮ್ಮನೆ ಅದು ಯಾವಾಗೋ ಬೇಡ ಅಂತ ಬಿಟ್ಟಿರೋದು. ಹಿಂಗೆ ಯಾರೋ ಏನೋ ಅಂತ ಹಿಂಗೆ ಅನ್ಕೊಂಡ್ರಂತ ಅವ್ರ ಮುಂದೆ ಮಾಡೇ ತೋರಿಸ್ಬೇಕು ಅಂತ ನಾನು ಅವನ ಜೊತೆ ಒಪ್ಕೊಂಡು ಹೋಗಿರೋದಷ್ಟೇ. ಅದೇ ಥರ ಇವಾಗ ಅನ್ಕೊಂಡು ಮಲ್ಕೋಬೋದಲ್ಲ. ಎರಡು ಮಕ್ಕಳು ನನ್ನ ಮಕ್ಕಳಾದ್ರೆ ಸಾಕು ಅನ್ನೋ ಥರ ನನಗೇನೋ ಒಂದು ತಲೆಯಲ್ಲಿತ್ತು. ಅದೊಂದು ಆಯ್ತು. ಯಾರ್ಯಾರೋ ಏನೇನೋ ಆಡ್ಕೊಂಡ್ರು. ಅದರಿಂದ ಎಲ್ಲರ ಭಯದ ಒಂದು ಸ್ವಲ್ಪ ಯಾಕಂದ್ರೆ ನಮ್ಮಪ್ಪ ನಮ್ಮ ಒಂದು ನಮ್ಮ ಮುತ್ತೆ ಕೊಟ್ಟಾನಲ್ಲ, ಕೊಟ್ಟಾರ ಅವ್ರ ಮರದೇನು ಅವ್ರಿಗೆ ಕೊಟ್ಟಾರ ಆಗ್ಯದೆಲ್ಲ ಅನ್ನೋರು ಭಯ ಮಾಡಬೇಕಂತ ಅಷ್ಟೇ. ಇವಾಗಾದ್ರೂ ಆಕೆ ಇನ್ನೊಬ್ಬರ ಜೊತೆ ಸಂಸಾರ ಮಾಡ್ತಾಳಂತ ಬಿಡು, ಆಕೆನ ಗಂಡನ ಜೊತೆ ಸಂಸಾರ ಮಾಡಿಲ್ಲ ಇಷ್ಟು ದಿನ ಆದರೂ ಅಂತ ಅವರು ಸ್ಪ್ರೆಡ್ ಮಾಡಿದ್ರ. ಯಾರಂತ ಇವಾಗ ನಿನ್ಗೆ ಯಾರು ಅಂದಾರ? ಮೊದಲು ಯಾರೋ ಏನೋ ಅಂದಾರ ಅಂತ ಹೇಳಿದಲ್ಲ, ಅವರು ಗಂಡನ ಜೊತೆ ಸಂಸಾರ ಮಾಡಿಲ್ಲ, ಬೇರೆ ಯಾರಿಗೋ ಮಕ್ಕಳು ಮಾಡ್ಕೊಂಡಾಳ. ಆ ಡೌಟ್ ಯಾರಿಗೂ ಇಲ್ಲಲ್ಲ. ಆಕೆ ಏನು ಗಂಡ ಕಾಡ್ದಲ್ಲ. ಯಾರಿಗೂ ಇಲ್ಲ. ಆ ಡೌಟ್ ಇದ್ರಲ್ಲ ಅದು ಆ ಥರ ಅನ್ಕೊಳಕ್. ಇವಾಗ ಏನೋ ಒಂದು ಆಗಿರ್ಬೋದು ಬಿಡು ಅಂತಾರೋ ಏನೋ ಅನ್ಕೊಂತಾರ ಗೊತ್ತಿಲ್ಲ. ಅವಾಗ ಆ ಡೌಟ್ ಇಲ್ಲ. ಆ ಥರ ಇದ್ದನು ತೋರಿಸಿ ನಾನು ಅವ್ರು ಈ ಥರ ಅವ್ರಿಗೆ ಅವರೇ ಇವಾಗ ನನ್ನ ಮುಂದೆ ಬಂದು ಅಂತಾರೆ, ನಾವೇ ಎಷ್ಟೆಷ್ಟು ಮಾತಾಡಿವವ ನೀನು ಅದ್ರಂಗೆ ಮಾಡಿ ತೋರಿಸಿದ್ ನೀನು ಅಂತಾರೆ. ಇವಾಗ ಹೋದ್ರು ಅವರೇ ನನ್ನ ಎದುರಿಗೆ ಅಂತಾರೆ, ನಮ್ಮ ಮಗಳು ನಮಗೂ ಒಂದೊಂದು ಹೆಣ್ಣವ, ನಾವು ಹಂಗೆ ಮಾತಾಡೀವಿ ಅಂತಾರೆ ಅವ್ರು. ಯಾರು ಏನು ಅಂದ್ರೂ ತಲೆ ಕೆಡ್ಸ್ಕೊಂಡಿಲ್ಲ ಅಷ್ಟೇ. ಇವಾಗ ಏನು ಅನ್ಕೋತಾರ ಗೊತ್ತಿಲ್ಲ. ಆದ್ರೆ ಅವಾಗ ಆ ಥರ ಇದ್ದು ತೋರಿಸಿನಲ್ಲ, ಹಂಗೆ ಅವರು ಏನು ಅವಾಗಿಂದ ಏನು ಅನ್ನಲ್ಲ. ನಾನು ಒಳ್ಳೆ ಹತ್ತು ಕುಂತಿದ್ದೆ ಹೋಗಕ್ಕೆ ಇವನ್ ನೋಡಿ. ನಮ್ಮತ್ತೆ ನಮ್ಮವ್ವ ನಮ್ಮಪ್ಪ ಗುಳ್ಗಾಡ್ ಮಾಡ್ಕೊಳಮ್ಮ ಒಲ್ಲ ಅಂತಾಳೆ. ಏನನ್ ಮಾಡ್ಕೊಂಡ್ಸತ್ರ ನಾನು ಹೊಟ್ಟೆ ಉರಿತದ ಅಂತ ನಮ್ಮಪ್ಪ ನಮ್ಮವ್ವ. ನಮ್ಮತ್ತೆ ಆಕೆ ಸತ್ರ ಸಾಯಲಿ ಅವನ ಜೊತೆನೆ ಹೋಗ್ಲಿ ಸಂಸಾರ ಮಾಡ್ಲಿ, ಇಲ್ಲ ಸತ್ರ ಸಾಯಲ್ಲ ಅಂತ ನಮ್ಮತ್ತೆ.